ಎಲ್ರಿಗೂ ನಮಸ್ಕಾರ ಪ್ರಿಯ ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದರೆ, ಎಷ್ಟೋ ಬಾರಿ ನಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಉಂಟಾಗುತ್ತೆ. ಅಂತಹ ಸಂದರ್ಭದಲ್ಲಿ ನಮಗೆ ಒಂದು ಭೂಮಿಯ ಸಮಸ್ಯೆಯು ತುಂಬ ಮುಖ್ಯ ಆಗಿರುತ್ತೆ. ಮುಖ್ಯ ಅಂತಂದರೆ ನಮಗೆ ಭೂಮಿ ಬದುಕಕ್ಕೆ ಹೇಗೆ ಬೇಕೋ ಅದೇ ಥರ ಈ ಭೂಮಿಯ ವಿಚಾರದಲ್ಲಿ ವಾದ ವಿವಾದ, ದುರ್ಘಟನೆಗಳು, ಜಗಳಗಳು, ಕೋರ್ಟು ಕಚೇರಿ, ಇದರಿಂದ ಧನ ವ್ಯಯ ಆಗ್ತಾ ಇರುವಂಥದ್ದು, ಜೊತೆಗೆ ಗಲಾಟೆಗಳು ನಡೀತಾ ಇರುತ್ತದೆ. ಕೋರ್ಟು ಕಚೇರಿ ಅಂತ ಹೋಗಿ ನಾವು 15-20 ವರ್ಷ ಆದರೂ ನಮಗೆ ಸಮಸ್ಯೆಗಳು ಬಗೆಹರಿಯದೇ ಇರುವಂತಹ ಸಂದರ್ಭದಲ್ಲಿ ಈ ಕಡೆ ದೊಡ್ಡವರು ಒಪ್ಪಲ್ಲ, ಈ ಕಡೆ ದೊಡ್ಡವರು ಒಪ್ಪಿದ್ರೆ ಮನೆಯಲ್ಲಿ ಇನ್ನೊಬ್ಬರು ಒಪ್ಪಲ್ಲ. ಈ ಥರ ಮನೆಯಲ್ಲಿ ಎಲ್ಲ ಕಡೆ ಕನ್ಫ್ಯೂಷನ್ಸ್ ಇರುತ್ತೆ. ಅಥವಾ ಯಾವುದೇ ಒಂದು ಪ್ರಾಪರ್ಟಿಯನ್ನು ತೊಗೊಂಡು ಅದನ್ನ ಸೇಲ್ ಮಾಡಬೇಕು, ಆ ಸೇಲ್ ಮಾಡೋಕ್ಕೆ ನಮಗೆ ಸರಿಯಾದಂತಹ ಹಣ ಬರಬೇಕು, ಅದರ ಜೊತೆಗೆ ಲಾಭವನ್ನು ಸಮೇತ ಬರಬೇಕು. ಅಂದರೆ ಭೂಮಿಗೆ ಯಾವುದೇ ಸಂಬಂಧಪಟ್ಟಂತಹ ಸಮಸ್ಯೆಗಳಿರಲಿ, ಅದನ್ನು ನೀವು ಇವತ್ತು ಹೇಳುವಂತಹ ಸರಳ ಪರಿಹಾರದಲ್ಲಿ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ, ಸೋಮವಾರದಂದು ನೀವು ಶಿವನ ದೇವಸ್ಥಾನಕ್ಕೆ ಹಾಲನ್ನು ಮೊದಲಿಗೆ ಅಭಿಷೇಕಕ್ಕೆ ಕೊಡಬೇಕು. ಆ ಹಾಲನ್ನು ಅಭಿಷೇಕಕ್ಕೆ ಕೊಡಬೇಕಾದ್ರೆ ಸ್ವಲ್ಪ ನೀವು ಕಪ್ಪು ಎಳ್ಳು ಅಂತ ಬರುತ್ತೆ, ನೀವು ಅದು 15 20 ಆದರೂ ಹಾಕ್ಬೋದು, 20-30, ಅದನ್ನು ಹಾಲಿನೊಳಗಡೆ ಹಾಕಿಬಿಟ್ಟು ಶಿವನಿಗೆ ನಮಸ್ಕಾರವನ್ನು ಮಾಡಿ ಅಭಿಷೇಕಕ್ಕೆ ಮೊದಲನೇದಾಗಿ ಸೋಮವಾರದಿಂದ ಕೊಡಬೇಕು. ಅದು ನೀವು ಕೇಳ್ಬೋದು, ಮೇಡಮ್ ನಾನು ವಿಷ್ಣುವಿನ ಆರಾಧಕರು ಅಥವಾ ಶಿವನ ಆರಾಧಕರು ಅಂತ ಹೇಳಿದಂಥ ಅದು ನಿಮಗೆ ಬಿಟ್ಟಿದ್ದು. ಸೊ ಶಿವನ ದೇವಸ್ಥಾನಕ್ಕೆ ಕೊಡಿ. ಇಲ್ಲ ಮೇಡಮ್ ನಾನು ವಿಷ್ಣುವಿನ ದೇವಸ್ಥಾನಕ್ಕೆ ಕೊಡ್ತೀನಿ ಅಂತ ಹೇಳಿದಂಥ ಸಂದರ್ಭದಲ್ಲಿ, ವಿಷ್ಣುವಿನ ದೇವಸ್ಥಾನ ಅಂತ ಹೇಳಿದಂಥ ಸಂದರ್ಭದಲ್ಲಿ ನೀವು ಮಂಗಳವಾರ ತಪ್ಪಿದರೆ ಬುಧವಾರ ಕೊಡಿ, ಮೊದಲನೇದು. ಎರಡನೇದಾಗಿ ಬಂದು ನಿಮ್ಮ ಜನ್ಮ ನಕ್ಷತ್ರ ಯಾವುದಿದೆ ಅಂತ ನೋಡ್ಕೊಳ್ಳಿ. ನಿಮ್ಮ ಜನ್ಮ ನಕ್ಷತ್ರಕ್ಕೆ ಫಾರ್ ಎಕ್ಸಾಂಪಲ್ ಒಂದು ಯಾವುದು ವಿಶಾಖ ನಕ್ಷತ್ರ ಅಂತ ಅಂದ್ಕೊಳ್ಳಿ. ವಿಶಾಖ ನಕ್ಷತ್ರಕ್ಕೆ ಸಂಪತ್ತಾರೆ ಬಂದು ರಾಹುವಿನ ನಕ್ಷತ್ರ ಅಂತ ನಾವು ಹೇಳ್ತೀವಿ. ಅಂದರೆ ಶತಾಭಿಷ ನಕ್ಷತ್ರನಾಗಿದ್ದಿರ್ಬೋದು, ಆರಿದ್ರ ನಕ್ಷತ್ರ. ಅಂದರೆ ಈ ಎರಡೂ ನಕ್ಷತ್ರಗಳು ಅವರಿಗೆ ಬಂದು ಸಂಪತ್ತನ್ನು ಕೊಡುವಂಥದ್ದು ಅಂತ. ಯಾವಾಗ ನಿಮ್ಮ ಜನ್ಮ ನಕ್ಷತ್ರಕ್ಕೆ ಸಂಪತ್ತಾರೆ, ಸಾಧಕ ತಾರೆ, ಪರಮಮಿತ್ರ ತಾರೆ, ಕ್ಷೇಮ ತಾರೆ, ಈ 4 ನಕ್ಷತ್ರಗಳಲ್ಲಿ ನೀವು ಹೋಗಿ ಮೊದಲ ಬಾರಿಗೆ ಕೊಡಿ ಅಂತ ಹೇಳ್ತೀನಿ. ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ನಿಮಗೆ ವದಾತಾರೆ, ಪ್ರತ್ಯಕ್ತಾರೆ, ಆ ಥರ ದಿನಗಳಲ್ಲಿ ಕೊಡ್ತು ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಕೋರ್ಟು ಕೇಸು ಕಚೇರಿಗಳು ಸಮಸ್ಯೆಗಳು ಉಂಟಾಗುತ್ತೆ. ಎರಡನೇದಾಗಿ ನೀವು ಮಾತುಕತೆಗೆ ಕೂರಬೇಕಾದ್ರೂ ಅಷ್ಟೇನೆ, ಯಾವ ವ್ಯಕ್ತಿಯ ಹೆಸರಿನಲ್ಲಿ ಸೈಟ್ ಇರುತ್ತೆ ಆ ವ್ಯಕ್ತಿಯ ಹೆಸರಿನವರೇ ನೀವು ನಿಮ್ಮ ನಕ್ಷತ್ರಕ್ಕೆ ಸಂಪತ್ತಾರೆ ಸಾಧಕತಾರೆ ನೀವು ಅದನ್ನು ನೋಡ್ಕೊಳ್ಳಿ. ಇಲ್ಲದಿದ್ದರೆ ಅಮಾವಾಸ್ಯೆ ಕಳೆದು ಬರುವಂತಹ ಮಂಗಳವಾರ ದಿನವೇ ನೀವು ಮಾತುಕತೆಗೆ ಕೂತ್ಕೊಂಡಾಗ ಖಂಡಿತವಾಗಲೂ ಇದಕ್ಕೆ ಶುಭ ಆಗುತ್ತೆ. ಈ ಹೇಳುವಂತಹ ಎಲ್ಲ ಟಿಪ್ಸ್ನ ಫಾಲೋ ಮಾಡಿಕೊಂಡು ಹೋಗಬೇಕಾಗುತ್ತೆ. ಹಾಗೆ ನಿಮ್ಮ ಕುಲದೇವರು ಅಂತ ಏನಿದೆ, ಜೊತೆಗೆ ನಿಮ್ಮ ಗ್ರಾಮದೇವರು ಅಂತ ಏನಿದೆ, ಆ ಗ್ರಾಮದೇವರು ಕುಲದೇವರಿಗೆ ಒಂದಿಷ್ಟು ಕಾಣಿಕೆ ಸಮೇತ ಕಾಣಿಕೆಯ ರೂಪದಲ್ಲೇ ಫಸ್ಟೇ ನೀವು ಸಂಕಲ್ಪವನ್ನು ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಪ್ರತಿ ವರ್ಷದಲ್ಲೀಗ ಪ್ರಾಪರ್ಟಿನ ನೀವು ಮಾರ್ತೀರಲ್ವ, ಮಾರಿದ ಮೇಲೆ ನಿಮ್ಗೆ ಇಂತಿಷ್ಟು ಹಣ ಅಂತ ಬರುತ್ತಲ್ವ, ಯಾವುದೋ ಭೂಮಿಗೆ ಸಂಬಂಧಪಟ್ಟ ಯಾರೋ ಒಂದು ದೇವಸ್ಥಾನವನ್ನು ಕಟ್ಟಿಸ್ತಾ ಇರ್ತಾರೆ. ಆಗ ನೀವು ಹೋಗಿ ಕೇಳಿ, ಇಲ್ಲಿ ಭೂಮಿಗೆ ಸಂಬಂಧಪಟ್ಟಂತೆ ಏನೋ ಕೆಲಸ ಮಾಡಿಸ್ತಾ ಇದ್ದಾರೆ ಅಥವಾ ಏನೋ ಒಂದು ರಿನೋವೇಷನ್ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ ಸಂದರ್ಭದಲ್ಲಿ ಸಿಮೆಂಟೋ ಅಥವಾ ಗಾರೆಯವರಿಗೆ ಕೈಗೆ ಅಂದರೆ ಗಾರೆ ಕೆಲಸದವರಿಗೋ ಅಥವಾ ಅಲ್ಲಿಗೆ ಬೇಕಾಗಿರುವಂತಹ ಏನು ಸವಲತ್ತುಗಳಿದೆ ಭೂಮಿಗೆ ರಿಲೇಟೆಡ್ ಆಗಿರುವಂತಹ ಒಂದು ಪರಿಹಾರಕ್ಕೆ, ಅಂದರೆ ನೀವು ಅದಕ್ಕೆ ಕೊಡೋದ್ರಿಂದ ಖಂಡಿತವಾಗಲೂ ನಿಮ್ಮ ಸಂಕಲ್ಪವು 100% ಕ್ಲಿಯರ್ ಆಗುತ್ತೆ ಅಂತ. ಅಯ್ಯೋ ನಾವು ಕೊಡಬೇಕಾ ಅಂತೇಳಿ ಹೊಟ್ಟೆ ಉರ್ಕೊಂಡು ಕೊಡಬೇಡಿ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ದಂಥ ಸಂದರ್ಭದಲ್ಲಿ ಅದನ್ನು ನಮಗೆ ಸರಳವಾಗಿ ಒಂದು ಅಭಿಷೇಕದಿಂದ ನಿಮ್ಮ ಸಂಪತ್ತಾರೆ ಸಾಧಕತಾರೆ ನಕ್ಷತ್ರಗಳಿಂದ ನೀವು ಪರಿಹಾರ ಮಾಡ್ಕೋಬೋದು ಅಂತಂದರೆ ಎಷ್ಟು ಲಾಯರ್ ಫೀಸ್ ಎಲ್ಲಿದೆ, ನಮ್ಮ ದೇವಸ್ಥಾನಗಳಿಗೆ ನೀವು ಕೊಡೋದಿಲ್ಲಿದೆ, ಒಂದು 2,000-3,000 ಕೊಡೋದ್ರಿಂದ ಖಂಡಿತ ಏನೂ ಆಗೋದಿಲ್ಲ. ಸೊ ಹೇಳುವಂತಹ ಸರಳವಾದಂಥ ಪರಿಹಾರನ ಪದೇ ಪದೇ ಮಾಡ್ತಾ ಇರಬೇಕು. ಮೇಡಮ್ 1 ಸತಿ ಮಾಡಿ ಆಗಿಲ್ಲ, 2 ಸತಿ ಮಾಡಿ ಆಗಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಯೋಚನೆ ಮಾಡಬೇಕು. ಯಾವಾಗ ನಮಗೆ ನಮ್ಮ ಮನೆಯ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಇಶ್ಯೂಸು, ನೆಗೆಟಿವ್ ಎನರ್ಜಿ ಇಶ್ಯೂಸು ಅಥವಾ ಸೂಪರ್ ನ್ಯಾಚುರಲ್ ಎನರ್ಜಿ ನಮ್ಮ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಈ ಸಮಸ್ಯೆಗಳು ತುಂಬ ಬಿಗಡಾಯಿಸುತ್ತೆ. ಯಾವುದೇ ಮಾತುಕತೆಗೆ ಕೊಟ್ಟರೆ ಕೂತ್ರೂ, ಯಾವುದೇ ಪರಿಹಾರಗಳಿಗೆ ಕೂತ್ರೂ ಅದು ಆಗಲ್ಲ ಅಥವಾ ಈ ಥರ ಪರಿಹಾರಗಳು ಕೆಲಸ ಮಾಡಲ್ಲ. ಅಂತಹ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ನೀವು ಪರಿಹಾರಗಳನ್ನು ಮಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು.